ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನಮ್ಮ ಚಾಪ್ಟರ್ ಏನಿದೆ ಭಿನ್ನ ರಾಶಿಗಳು ಅದನ್ನ ಮುಂದುವರಿಸೋಣ. ಓಕೆ, ಮುಂದುವರಿಸುವ ಮುಂಚೆ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಏನಿದೆ ನೋಡ್ಕೊಂಡ್ಬಿಡೋಣ. ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಓಕೆ, ಏನ್ ಹೇಳ್ಲಿಕ್ಕತ್ತದ ಇವತ್ತಿನ ಒಂದು ನಮ್ಮ ಸಂದೇಶ ಏನ್ ಕೊಡುವಂತ ಒಂದು ಇಚ್ಛೆ ನಾ ಇಲ್ಲಿ ಮಾಡ್ಲಿಕ್ಕತ್ತೀನಂತಂದ್ರೆ, ಸಕ್ಸಸ್ ಇಸ್ ಮೇಡ್ ಆಫ್ 1% ಆಫ್ ಲಕ್ ಅಂಡ್ 99% ಆಫ್ ಸ್ವೆಟ್. ಸ್ವೆಟ್ ಅಂದ್ರೆ ಬೆವರು. ಇಲ್ಲಿ ಬೆವರು ಸುರಿಸೋದು ಅಂದ್ರೆ ಅದರ ಅರ್ಥ ಏನು? ನೀವು ಪರಿಶ್ರಮ ಪಡೋದು. ಹೌದಾ? ನೀವು ಯಾವತ್ತು ನಿಮಗೂ ಗೆಲುವು ಸಿಗಬೇಕು, ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣ್ಬೇಕು ಅಂತಂದ್ರೆ ನೀವು ಮೊದ್ಲು 99% ಅಂದ್ರೆ 99% ನೀವು ಪರಿಶ್ರಮ ಪಡ್ಬೇಕಲ್ಲಿ. ಅದಕ್ಕೆ ಕೇವಲ 1% ಲಕ್ಕನ್ನ ಕೂಡ್ಸಿರ್ತದ. ತಿಳಿತಲ್ಲ? ನೀವು ಕೇವಲ ಏನು ಪರಿಶ್ರಮ ಮಾಡ್ಲಾರ್ದೆ ಕುತ್ತಲೆ ಎಲ್ಲ ಆಗುತ್ತೆ, ಕುತ್ತಲೆ ನಿಮ್ಗೆ ಯಶಸ್ಸು ಸಿಗುತ್ತೆ ಅಥವಾ ಜಾಬ್ ಸಿಗುತ್ತೆ ಅಥವಾ ಚಲೋ ಮಾರ್ಕ್ಸ್ ಬರ್ತಾವಂದ್ರೆ ಅದು ಸುಳ್ಳು ಮಾತು. ತಿಳಿತಲ್ಲ? ನೀವು ಯಾವುದೇ ಒಂದು ವಿಷಯ ಇರ್ಲಿ, ಆ ವಿಷಯ ಒಳಗಡೆ ನೀವು ಒಳ್ಳೆಯ ಒಂದು ಸ್ಥಾನವನ್ನ ಪಡಿಬೇಕು ಅಥವಾ ನೀವು ಜೀವನದಲ್ಲಿ ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ನೀವು ಅದಕ್ಕೆ ಮೊದ್ಲೇ ಏನ್ ಮಾಡ್ಬೇಕು? ಪರಿಶ್ರಮ ಪಡ್ಬೇಕು. ಹೌದಾ? ನಿಮ್ಮಲ್ಲಿ ಹಲವಾರು ಜನ ಮುಂಬರುವ ದಿನಗಳಲ್ಲಿ ಅಥವಾ ಮುಂಬರುವ ವರ್ಷಗಳಲ್ಲಿ ನೀವು ದೊಡ್ಡ ದೊಡ್ಡ ಹುದ್ದೆಗಳನ್ನ ಸಾಧಿಸಬಹುದು. ಆದ್ರೆ ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಯಾವಾಗ? ನೀವ್ ಅದ್ರ ತಕ್ಕಂಗೆ ಅದಕ್ಕೆ ಪರಿಶ್ರಮ ಪಡೋದು ಬಹಳ ಮುಖ್ಯವಾಗ್ತದೆ. ಕನಸು ಕಾಣ್ಬೇಕು, ಆದ್ರೆ ಕನಸು ಯಾವ ರೀತಿ ಇರ್ಬೇಕು ಅಂದ್ರೆ ನೀವು ನಿದ್ದೆಯಲ್ಲಿ ಕಾಣುವಂತ ಕನಸಲ್ಲ. ಆ ಕನಸು ನಿಮ್ಗೆ ಪ್ರತಿದಿನ ಪ್ರತಿ ಸೆಕೆಂಡ್ನು ಏನಾಗ್ಬೇಕು? ನಿಮ್ಗೆ ಅದು ಎಚ್ಚರಗೊಳಿಸ್ತಾನೆ ಇರ್ಬೇಕು. ನಂದು ಜೀವನದ ಒಂದು ಉದ್ದೇಶ ಈ ರೀತಿ ಇದೆ, ನಾನು ನನ್ನ ಒಂದು ಜೀವನದಲ್ಲಿ ಈ ರೀತಿ ಸ್ಥಾನವನ್ನ ಪಡಿಬೇಕು ಅಥವಾ ಒಳ್ಳೆಯ ಒಂದು ನಾಲೆಜ್ ನ ಗಳಿಸ್ಬೇಕು, ಜ್ಞಾನವನ್ನ ಪಡಿಬೇಕು, ಈ ರೀತಿ ಇರ್ಬೇಕು. ಹೌದಾ ಇಲ್ವೋ? ಅದಕ್ಕೆ ನೀವ್ ಏನ್ ಮಾಡ್ಬೇಕು? ಪರಿಶ್ರಮ ಪಡ್ಬೇಕು. ಅದ್ರ ತಕ್ಕ ನಿಮ್ಗೆ ಏನ್ ಸಿಗುತ್ತೆ? ಫಲ ಸಿಗುತ್ತೆ. ಕೇವಲ ಫಲವನ್ನ ಅಪೇಕ್ಷಿಸಿದ್ರೆ, ಪರಿಶ್ರಮ ಮಾಡ್ಲಿಲ್ದೆ ನಿಮ್ಗೆ ಫಲವೂ ಸಿಗುದಿಲ್ಲ. ನೀವು ಅಗದಿ ಏನಾಗ್ಬಿಡ್ತೀರಿ? ಬಹಳ ದೊಡ್ಡ ನುಕ್ಸಾನ್ಗಳನ್ನ ಏನ್ ಮಾಡ್ತೀರಿ? ನೀವು ಫೇಸ್ ಮಾಡಾಕ ಸ್ಟಾರ್ಟ್ ಮಾಡ್ತೀರಿ, ನಿರಾಶೆಗೊಳ್ಬಿಟ್ಟಿರಿ. ಅದಕ್ಕಾಗಿ ಪರಿಶ್ರಮ ಪಡ್ಬೇಕು, ನಂತರ ಅದರ ಫಲದ ಇಚ್ಛೆಯನ್ನ ಪಡ್ಬೇಕು. ತಿಳಿತಲ್ಲ? ಪರಿಶ್ರಮ ಮಾಡಿದ್ರೆ ಏನಾಗ್ತೈತಿ? ನಿಮ್ಗೆ ಫಲ ಸಿಗ್ಲಿಕ್ಕೆ ಸಾಧ್ಯ. ಸರಿನಾ ಮಕ್ಳೇ? ಎಸ್. ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಇಲ್ಲಿ ನಾವು ಕೇಳಿದ್ವಿ. ಅದರ ಜೊತೆಗೆ ಲಾಸ್ಟ್ ಚಾಪ್ಟರ್ ಅಲ್ಲಿ, ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಯಾವ ಚಾಪ್ಟರ್ ಬಗ್ಗೆ ಮಾತಾಡ್ಲಿಕ್ಕತ್ತಿದ್ವಿ? ಭಿನ್ನ ರಾಶಿಗಳು. ಹೌದಲ್ಲ? ಭಿನ್ನ ರಾಶಿಗಳು. ಏನನ್ನ ಓದಿದ್ವಿ ನಾವು ಭಿನ್ನ ರಾಶಿಗಳ ಒಂದು ಚಾಪ್ಟರ್ ಅಲ್ಲಿ? ಭಿನ್ನ ರಾಶಿಗಳ ಒಂದು ಸಂಕಲನದ ಗುಣ ಬಗ್ಗೆ ಕಲಿತ್ವಿ. ಹೌದಾ? ಆದ್ರೆ ಇಲ್ಲಿ ಛೇದಗಳ ಎರಡು ಒಂದೇ ಇದ್ದಾಗ ನಾವು ಸಂಕಲನ ಯಾವ ರೀತಿ ಮಾಡಿದ್ವಿ ಅಂತ ನೋಡಿದ್ವಿ. ಹೌದಾ ಇಲ್ಲೋ? ಈಗ ವಿಭಿನ್ನ ಭಿನ್ನಾಂಶ ಭಾಗಗಳಿದ್ರೆ ಅಥವಾ ಛೇದಗಳು ಎರಡು ಬೇರೆ ಬೇರೆ ಇದ್ರೆ ಭಿನ್ನ ರಾಶಿಗಳನ್ನ ಯಾವ ರೀತಿ ಕೂಡಿಸ್ತೀರಿ ಅಂತ ನೋಡೋಣ. ಭಿನ್ನ ರಾಶಿಗಳ ಒಂದು ಸಂಕಲನದ ಗುಣದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ವಿಭಿನ್ನ ಭಿನ್ನಾಂಶ ಇದ್ರೆ ಯಾವ ರೀತಿ ಮಾಡ್ತೀರಿ? ವಿಭಿನ್ನ ಭಿನ್ನಾಂಶ ಭಾಗಗಳಿದ್ರೆ ಯಾವ ರೀತಿ ನೀವು ಸಂಕಲನದ ಗುಣ ಇಲ್ಲಿ ಭಿನ್ನ ರಾಶಿಗಳಿಗೆ ಉಪಯೋಗಿಸ್ತೀರಿ ಅಂತ ನೋಡೋಣ. ಆಯ್ತಾ? ಮೊದಲಿಗೆ ಇಲ್ಲಿ ಒಂದು ಉದಾಹರಣೆ ತಗೋತೀನಿ. 1/4 ಪ್ಲಸ್ 1/3. 1/4 ಪ್ಲಸ್ 1/3 ಅಂತ ಬಂದಿದೆ. ಇಲ್ಲಿ ಗಮನಿಸಿದ್ರೆ ಮೊದಲಿಗೆ ಏನ್ ನೋಡ್ಲಿಕ್ಕತ್ತೀರಿ ನೀವು? ಎರಡು ಏನಿದೆ ಭಿನ್ನಾಂಶ ಬೇರೆ ಬೇರೆ ಇದಾವೆ, ಒಂದೇ ಇಲ್ಲ. ಹೌದಾ ಇಲ್ವೋ? ಈಗ ಬೇರೆ ಬೇರೆ ಭಿನ್ನಾಂಶ ಇದ್ದಾಗ ನಾವ್ ಏನ್ ಮಾಡ್ಬೇಕು? ನಾವು ಭಿನ್ನಾಂಶಗಳನ್ನ ಒಂದೇ ಆಗಿ ಅದನ್ನ ಪರಿವರ್ತನೆ ಮಾಡ್ಬೇಕು. ಇವೆರಡೂ ಭಿನ್ನ ರಾಶಿಗಳ ಭಿನ್ನಾಂಶ ಬೇರೆ ಬೇರೆ ಇದ್ದಾಗ ನಾವ್ ಏನನ್ನ ಮಾಡ್ಬೇಕು? ಆ ಭಿನ್ನಾಂಶಗಳನ್ನ ಒಂದೇ ಅಂದ್ರೆ ಸೇಮ್ ಭಿನ್ನಾಂಶಕ್ಕೆ ನಾವ್ ಏನ್ ಮಾಡ್ಬೇಕು? ಪರಿವರ್ತನೆ ಮಾಡ್ಬೇಕು. ಅದ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದು ಸಾಧ್ಯ LCM ಮುಖಾಂತರ. ನಾವೇನ್ ಮಾಡ್ತೀವಿ? LCM ಮುಖಾಂತರ ಎರಡೂ ಭಿನ್ನಾಂಶಗಳನ್ನ ನಾನು ಎದಕ್ಕೆ ಪರಿವರ್ತನೆ ಮಾಡ್ತೀನಿ? ಸೇಮ್ ಭಿನ್ನಾಂಶ
ಉಳ್ಳಂತಹ ಒಂದು ಭಿನ್ನ ರಾಶಿಗಳಿಗೆ ನಾವು ಪರಿವರ್ತನೆ ಮಾಡ್ತೀವಿ. ನಂತರ ಏನ್ ಮಾಡಬಹುದು, ಸಂಕಲನ ಮಾಡಬಹುದು ಅಂದ್ರೆ ಅಥವಾ ಕೂಡಿಸಬಹುದು. ತಿಳಿತಲ್ಲ? ಸೊ ಈಗ LCM ಮಾಡೋದು ಹೇಗೆ? ಸೊ ಎರಡು ಭಿನ್ನ ರಾಶಿಗಳ ಒಂದು ಛೇದ ತೆಗೆದುಕೊಳ್ಳಿ. ಯಾವ್ದಿದಾವೆ? 4 ಮತ್ತು 3. 4 ಮತ್ತು 3 ಅದ್ರದ್ದು ಒಂದು LCM ತಕ್ಕೊಳ್ರಿ. ಸೊ 4, 3 ಒಂದೇ ಟೇಬಲ್ ಅಲ್ಲಿ ಹೋಗುತ್ತಾ? ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಹಾಗಾಗಿ ಬೇರೆ ಬೇರೆ ತಗೋಬೇಕು. 4 ಒಂದ್ಲೆ 4, 3ನ ಅದೇ ರೀತಿಯಾಗಿಟ್ಟೆ. 3 ಒಂದ್ಲೆ 3. ಸೊ 4 ಇಂಟು 3 ಎಷ್ಟಾತು? 4 ಮೂರ್ಲೆ 12 ಬಂತು. ಎಷ್ಟು ಬಂತು? 12 ಬಂತು. ಸೊ ನಮ್ದು ಒಂದು ಕಾಮನ್ ಡಿನಾಮಿನೇಟರ್ ಅಥವಾ ಕಾಮನ್ ಛೇದ ಯಾವ್ದಾಯ್ತು ನಮ್ಗೆ? 12 ಆಯ್ತು. ಯಾವ್ದಾಯ್ತು? 12 ಆಯ್ತು. ಈಗೇನ್ ಮಾಡ್ತೀನಿ? ಈಗ ಮೊದಲನೇ ಸ್ಟೆಪ್ ನಮ್ಗೆ LCM ಎಷ್ಟು ಸಿಕ್ತು? 12 ಸಿಕ್ತು. ತಿಳಿತಾ? ಎರಡನೇ ಸ್ಟೆಪ್ ಅಲ್ಲಿ 1/4 ಅನ್ನ ತೆಗೆದುಕೊಂಡು ನಾನು ಏನ್ ಮಾಡ್ತೀನಿ, ಇದ್ರ ಒಂದು ಸಮಾನ ಭಿನ್ನ ರಾಶಿಯನ್ನ ಇಲ್ಲಿ ಹುಡುಕ್ತೀನಿ. ಸಮಾನ ಭಿನ್ನ ರಾಶಿ ಯಾವ ರೀತಿ ಇರ್ಬೇಕು ಅಂತಂದ್ರೆ ಛೇದ ನಮ್ಗೆ ಎಷ್ಟು ಬರ್ಬೇಕು? 12 ಬರ್ಬೇಕು. ಆ ರೀತಿ ನಾವಿಲ್ಲಿ ಸಮಾನ ಭಿನ್ನ ರಾಶಿ 1/4 ತೆಗೆದುಕೊಳ್ಬೇಕು. ಸೊ 1/4 ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು ನಾನಿಲ್ಲಿ 12 ಅಂತ ಛೇದದಲ್ಲಿ ಬರ್ದಿದ್ದೀನಿ. ಈಗ 4ನ್ನ ಎಷ್ಟರ ಜೊತೆ ಗುಣಾಕಾರ ಮಾಡಿದ್ರೆ 12 ಬರ್ತದ ಹೇಳಿ ಮಕ್ಳೇ? 4ರ ಮಗ್ಗಿ ಓದ್ರಿ, ಅದ್ರೊಳಗ್ 12 ಯಾವಾಗ ಬರ್ತದ ನಮ್ಗೆ? 4 ಒಂದ್ಲೆ 4, 4 ಎರಡ್ಲೆ 8, 4 ಮೂರ್ಲೆ 12. ಹಾಗಾದ್ರೆ 4ನ್ನ ನಾವು 3 ಜೊತೆ ಗುಣಾಕಾರ ಮಾಡಿದ್ರೆ ಇಲ್ಲಿ 12 ಬರುತ್ತೆ. ಹೌದಾ? ಇದು ನಮ್ಗೆ ಗೊತ್ತಾಯ್ತು. ಈಗ ಅಂಶನಲ್ಲಿ ಏನ್ ಹಾಕ್ಬೇಕು ನಾನು? ಅಲ್ಲೂ ಕೂಡ 3ನ್ನೇ ಹಾಕ್ಬೇಕು. ಯಾಕಂದ್ರೆ ಸಮಾನ ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿಯನ್ನ ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡ್ತೀವಿ ನಾವು. ಅಂಶ ಮತ್ತು ಛೇದ ಎರಡನ್ನು ಒಂದೇ ಸಂಖ್ಯೆಯಿಂದ ಏನ್ ಮಾಡ್ತೀವಿ? ಗುಣಾಕಾರ ಮಾಡ್ತೀವಿ. ಹೌದಾ ಇಲ್ವೋ? ಸೊ ಹಾಗಾಗಿ ನಾನಿಲ್ಲಿ ಏನ್ ಮಾಡ್ಲಿಕ್ಕತ್ತೀನಿ? ಅಂಶನ್ನು ಕೂಡ 3ಲಿಂತ್ರನೇ ಗುಣಾಕಾರ ಮಾಡೋದು. ಸೊ 1 ಮೂರ್ಲೆ ಎಷ್ಟು ಬಂತು? 3. ಸೊ 3/12 ಆಯ್ತು. ಅದೇ ರೀತಿ 1/3 ಮಾಡೋಣ. ಸೊ 1/3ನ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ 12 ಬರ್ತದೆ ಹೇಳಿ ನೋಡೋಣ. ಸಾರಿ, 3ನ್ನ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ 12 ಬರುತ್ತೆ? ಸೊ 3ರ ಮಗ್ಗಿ ಹೇಳ್ರಿ ಎಲ್ರು. 3 ಒಂದ್ಲೆ 3, 3 ಎರಡ್ಲೆ 6, 3 ಮೂರ್ಲೆ 9, 3 ನಾಲ್ಕ್ಲೆ 12. ಸೊ ಇಲ್ಲಿ 4ರಿಂದ ಗುಣಾಕಾರ ಮಾಡಿದ್ರೆ ನನಗೆ 12 ಬಂತು. ಹಾಗೆ ಅದೇ ರೀತಿ ಇಲ್ಲಿ ಏನ್ ಮಾಡ್ತೀನಿ? ಈಗ ಛೇದದಲ್ಲಿ 4 ತಗೊಂಡಿದ್ದೀನಿ ಅಂದ್ರೆ ಅಂಶದಲ್ಲಿಯೂ ಕೂಡ 4ನ್ನೇ ತಗೋತೀನಿ. ಯಾಕಂದ್ರೆ 1/3 ಸಮಾನ ಭಿನ್ನ ರಾಶಿಯನ್ನ ಹುಡುಕ್ತಾ ಇದ್ದೀವಿ. ಹೌದಾ ಇಲ್ವಾ? ಸೊ 1 4 4 ಆಯ್ತು. 1 4 4. ಸೊ ಎಷ್ಟು ಬಂತು? 3/12 ಮತ್ತೆ 4/12 ಅಂತ ಬಂತು. ಇಲ್ಲಿ ಎಷ್ಟು ಬಂತು? 3/12 ಪ್ಲಸ್ 4/12. ಸೊ ಇಲ್ಲಿ ಗಮನಿಸಿದ್ರೆ ನೀವು ಏನಾಯ್ತು ಹೇಳಿ ನೋಡೋಣ. ಇಲ್ಲಿ 1/4 ಪ್ಲಸ್ 1/3 ಇತ್ತು. ಆದ್ರೆ ಅದನ್ನ ನಾವು ಪರಿವರ್ತನೆ ಮಾಡಿ ಏನ್ ಮಾಡಿದ್ವಿ? ಎರಡಕ್ಕೂ ಸಮಾನ ಭಿನ್ನಾಂಶ ಉಳ್ಳದಂತಹ ಒಂದು ಭಿನ್ನ ರಾಶಿಗೆ ನಾವ್ ಏನ್ ಮಾಡ್ತೀವಿ? ಇಲ್ಲಿ ಪರಿವರ್ತನೆ ಮಾಡಿದ್ವಿ. ಹೌದೋ ಇಲ್ಲೋ? ಸಮಾನ ಭಿನ್ನಾಂಶ ಆದುವೋ ಇಲ್ಲೋ ಇಲ್ಲಿ? ಹೌದೋ ಇಲ್ಲೋ? ಸೊ ಇದಾದ ಮೇಲೆ ಏನ್ ಮಾಡ್ತೀನಿ? 12ನ್ನ ಆಸ್ ಇಟ್ ಈಸ್ ಬರಿತೀನಿ. 3 + 4 ಅಂತ ಬರಿತೀನಿ. ಯಾಕಂದ್ರೆ ಎರಡೂ ಭಿನ್ನಾಂಶ ಒಂದೇ ಇದೆ, ಛೇದ ಒಂದೇ ಇದೆ. ಹಾಗಾಗಿ ಡೈರೆಕ್ಟ್ಲಿ 12 ಇಲ್ಲಿ ಬರದೆ ಅಂಶಗಳನ್ನ ಡೈರೆಕ್ಟ್ಲಿ 3 + 4 ಅಂತ ಬರ್ದೆ. ಸೊ 3 + 4 ಎಷ್ಟಾಯ್ತು? ಮಾಡಿ ನೋಡೋಣ ಎಷ್ಟಾಯ್ತು ಹೇಳಿ. 3 + 4 ಎಷ್ಟು ಬರುತ್ತೆ? 7. ಹೌದಾ ಇಲ್ಲೋ? 7/12 ಏನಾಯ್ತು? ನಮ್ಮ ಒಂದು ಆನ್ಸರ್ ಆಯ್ತು. ಏನಾಯ್ತು? ನಮ್ಮ ಆನ್ಸರ್ ಆಯ್ತು. ಸೊ ನೆನಪಿಟ್ಕೊಳ್ಳಿ ಮಕ್ಳೇ, ಯಾವ ರೀತಿ ನೀವು ಮಾಡ್ಬೇಕಿಲ್ಲ. ಮೊದಲಿಗೆ ಫಸ್ಟ್ ಏನ್ ಚೆಕ್ ಮಾಡ್ಬೇಕಂದ್ರೆ ಕೊಟ್ಟಿರುವಂತಹ ಒಂದು ಭಿನ್ನ ರಾಶಿಯ ಒಂದು ಏನ್ ಛೇದಗಳಿದಾವಲ್ಲ ಸೇಮ್ ಇದಾವೋ ಇಲ್ಲೋ ಅಂತ ನೋಡ್ಬೇಕು. ಸೇಮ್ ಇದ್ರೆ ಏನೋ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ಆಗಿ ಛೇದ ಅದೇ ರೀತಿ ಇಟ್ಬಿಡ್ತೀರಿ. ಕೇವಲ ಅಂಶಗಳನ್ನ ನೀವು ಏನ್ ಬಿಡ್ತೀರಿ? ಕೂಡಿಸ್ಬಿಡ್ತೀರಿ. ಇನ್ ಕೇಸ್ ಸೇಮ್ ಇದ್ದಿದ್ದಿಲ್ಲ, ಛೇದಗಳ ಏನಿದ್ದು ಸೇಮ್ ಇದ್ದಿದ್ದಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಿ ಹೇಳ್ರೋಣ? ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಭಿನ್ನಾಂಶ ಚೆಕ್ ಮಾಡಿದ್ರಿ ಸೇಮ್ ಅದಾವೋ ಇಲ್ಲೋ. ಅದಾದ್ಮೇಲೆ ಸೇಮ್ ಇದ್ದಿದ್ದಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಅವಾಗ ಏನ್ ಮಾಡ್ತೀರಿ? ಮೊದ್ಲಿಗೆ LCM ತಕ್ಕೋತೀರಿ. ಎದ್ರದ್ದು LCM ತಕ್ಕೋಬೇಕು ಹೇಳ್ರಿ ನೋಡೋಣ? ಛೇದಗಳದ್ದು LCM ತಕ್ಕೋಬೇಕು. ಎದ್ರದ್ದು ತಕ್ಕೋಬೇಕು?
ಛೇದಗಳದ್ದು LCM ತಕೋಬೇಕು. ಆಯ್ತಾ? ಛೇದಗಳದ ಒಂದು LCM ತಕೊಂಡ್ ಆದ್ಮೇಲೆ ನಮ್ಗೇನ್ LCM ಬಂದಿರ್ತದಲ್ಲ ಅದು ಏನಾಗುತ್ತೆ, ನಮ್ಗೆ ಒಂದು ಕಾಮನ್ ಛೇದವಾಗ್ತದೆ, ಕಾಮನ್ ಡಿನಾಮಿನೇಟರ್ ಆಗ್ತೈತಿ ಎರಡೂ ಭಿನ್ನ ರಾಶಿಗೆ. ಪ್ರಶ್ನೆಗಳಲ್ಲಿ ಯಾವ ಎರಡ್ ಭಿನ್ನ ರಾಶಿ ಕೊಟ್ಟಿರ್ತಾವಲ್ಲ ಅವೆರಡ್ರದ್ದು ಕಾಮನ್ ಡಿನಾಮಿನೇಟರ್ 12 ಆಗ್ತದೆ. ಸೊ ಇದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಎರಡೂ ಭಿನ್ನ ರಾಶಿಯ ಒಂದು ಸಮಾನ ಭಿನ್ನ ರಾಶಿಗಳನ್ನ ಕಂಡುಹಿಡಿಬೇಕು. ಸಮಾನ ಭಿನ್ನ ರಾಶಿಗಳನ್ನ ಕಂಡು ಹಿಡಿದ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಿ, ನೀವು ಕೂಡಿಸ್ಬಿಡ್ತೀರಿ. ಯಾವ್ದನ್ನ ಕೂಡಿಸ್ತೀರಿ? ಕೇವಲ ಅಂಶಗಳನ್ನ ಮಾತ್ರ ಕೂಡಿಸ್ಬಿಡ್ತೀರಿ. ಯಾಕಂದ್ರೆ ಛೇದ ಒಂದೇ ಆಗಿರ್ತದೆ, ಸೊ ಅದನ್ನ ಹಾಗೆ ಇಡ್ತೀರಿ, ಅಂಶಗಳನ್ನ ಕೂಡಿಸ್ತೀರಿ. ಅರ್ಥ ಆಯ್ತಾ ಮಕ್ಕಳೇ? ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಬೇಕು ಎಲ್ರು. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕೇಳ್ಬೇಕು. ಈಗ ಮತ್ತೊಂದ್ ಮಾಡೋಣ. ಮತ್ತೊಂದ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ಇಲ್ಲಿ ಮಾಡ್ರಿ, ನಂತರ ನಾ ಮತ್ತೆ ಹೇಳ್ತೀನಂತೆ ನಿಮಗೆ. ಅದ್ರಕ್ಕಿಂತ ಮುಂಚೆ ಒಂದು ಇದ್ರ ಮೇಲೆ ಸಿಮ್ಯುಲೇಷನ್ ನೋಡ್ಬಿಡೋಣ ಅಂತ 1 ನಿಮಿಷ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಕಾಣತದ? ಓಕೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದನ್ನ ತಗೊಂಡಿದ್ದಾರೆ? 1/2 ಪ್ಲಸ್ 1/3 ಅಂತ ತಗೊಂಡಿದ್ದಾರೆ. 1/2 ಪ್ಲಸ್ 1/3. ಸ್ವಲ್ಪ ಇಲ್ಲಿ ಚೇಂಜ್ ಮಾಡೋಣ, 5 ಅಂತ ತಗೋತೀನಿ. ಎಸ್. ಸೊ 1/2 ಪ್ಲಸ್ 1/5, ಯಾಕಂದ್ರೆ 1/3 ಇಟ್ಕೊಂಡು ನಾವು ಆಲ್ರೆಡಿ ಮಾಡಿದ್ವಿ. ಈಗ ಬೇರೆ ತಗೊಳ್ಳೋಣ ಅಂತ. ಸೊ 1/2 ಪ್ಲಸ್ 1/5 ಅನ್ನ ನೀವು ಗಮನಿಸಿದ್ರೆ ಇಲ್ಲಿ ನೋಡಿ, ಈ ರೀತಿ ಕಾಣ್ತಾವು. ಇಲ್ಲಿ ಕಾಣ್ಲಿಕ್ಕತ್ತದಲ್ಲ, ಇದೇನಿದೆ, ಎರಡರಲ್ಲಿ ಒಂದು ಭಾಗನ ಹೈಲೈಟ್ ಮಾಡಿದ್ದಾರೆ, ಹಾಗಾಗಿ 1/2 ಆಯ್ತು. ಇಲ್ಲಿ ಒಟ್ಟಾರೆ ಎಷ್ಟು ಭಾಗಗಳನ್ನ ಮಾಡಿದ್ದಾರೆ? ಇಲ್ಲಿ 5 ಭಾಗಗಳನ್ನ ಮಾಡಿದ್ದಾರೆ. ಹೌದಾ? 5ರಲ್ಲಿ ಒಂದು ಭಾಗ ಮಾತ್ರ ಏನಾಗಿದೆ? ಹೈಲೈಟ್ ಆಗಿದೆ. ಸೊ 1/5 ಆಯ್ತು. ಈಗ ಮುಂದಿನ ಸ್ಟೆಪ್ ನೋಡಿ, 1/2 ಮತ್ತೆ 1/5 ಸಮಾನ ಭಿನ್ನ ರಾಶಿಗಳನ್ನ ತೆಗೆದುಕೊಂಡ್ರು. ಸೊ 1/2 ನ ಏನ್ ಮಾಡ್ತಾರೆ? 5ರಿಂದ ಗುಣಾಕಾರ ಮಾಡ್ಲಿಕ್ಕತ್ತಾರೆ. ಇಲ್ಲಿ 1/5 ನ 2ರಿಂದ ಗುಣಾಕಾರ ಮಾಡ್ಲಿಕ್ಕತ್ತಾರೆ. 1 5 5, 2 5 10, 1 2 2, 5 2 10. ಸೊ ಇಲ್ಲಿ ಆಟೋಮೆಟಿಕ್ಲಿ ನಮಗೆ ಏನ್ ಗೊತ್ತಾಗ್ಲಿಕ್ಕತ್ತದ? ಇಲ್ಲಿ 10 ಏನಿದೆ LCM ಬಂದಿರ್ತದ. ಸೊ ಅದನ್ನ ತಲೆಯೊಳಗೆ ಇಟ್ಕೊಂಡು ಅವರು ಏನ್ ಮಾಡಿದ್ದಾರೆ? ಡಿನಾಮಿನೇಟರ್ ಕಾಮನ್ ಯಾವ್ದು ಬರ್ತದೆ, LCM ಏನ್ ಬರ್ತದಲ್ಲ ಅದೇ ಕಾಮನ್ ಡಿನಾಮಿನೇಟರ್ ಆಗ್ತದ. ಸೊ LCM 10 ಬಂದೈತಿ, 2 ಮತ್ತು 5ರದ್ದು. ಸೊ ಅದನ್ನ ಅವರು ಛೇದವಾಗಿ ಇಟ್ಟುಕೊಂಡು ಅದರ ಸಮಾನವಾಗಿ ಏನ್ ಮಾಡ್ತಾರೆ? ಇಲ್ಲಿ ಭಿನ್ನ ರಾಶಿಗಳನ್ನ ಕಂಡು ಹಿಡಿತಾರೆ. ಸೊ 5/10 ಮತ್ತೆ 2/10 ಬಂತಿಲ್ಲಿ. ಇಲ್ಲಿ ನೋಡಿ, ಸೊ ಎರಡು ಏನ್ ಮಾಡಿದ್ರು ಅವ್ರು? ಇಲ್ಲಿ ಕಂಬೈನ್ ಮಾಡಿದ್ರೆ ಎಷ್ಟು ಬಂದಿರಬಹುದು? ಇಲ್ಲಿ ನೋಡಿ, 1 2 3 4 5 6 7. ಸೊ 7/10 ನಮ್ಮ ಒಂದು ಆನ್ಸರ್ ಬರುತ್ತೆ ನೋಡಿ. ಸೊ ಆಸ್ ಇಟ್ ಈಸ್ ಅವ್ರು ಏನ್ ಮಾಡ್ತಾರೆ? ಛೇದವನ್ನ ಹಾಗೆ ಇಡ್ತಾರೆ. 10 5 ಪ್ಲಸ್ 2 ಮಾಡಿ ಎಷ್ಟು ಬರುತ್ತೆ? 7/10 ನಮ್ಮ ಆನ್ಸರ್ ಬರುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತಾ ಮಕ್ಳೇ? ಎಸ್. ಈಗ ಮತ್ತೊಂದು ಹೊಸ ಇದು ತಗೊಳ್ಳೋಣಂತ 1 ನಿಮಿಷ. ಎಸ್. 3/7 ಪ್ಲಸ್ 5/9 ತಗೊಂಡಿದ್ದೀನಿ. ಸೊ ಅದರ ಒಂದು ವಿಜುವಲ್ ರಿಪ್ರೆಸೆಂಟೇಶನ್ ನೀವು ಇಲ್ಲಿ ನೋಡಬಹುದು. 7ರಲ್ಲಿ 3 ಹೈಲೈಟ್ ಮಾಡಿದ್ದಾರೆ, ಇಲ್ಲಿ 9ರಲ್ಲಿ 5 ಹೈಲೈಟ್ ಮಾಡಿದ್ದಾರೆ. ಸರಿನಾ? ಸೊ ಈಗ ಇಲ್ಲಿ ಇದರ ಒಂದು 3/7 ಮತ್ತು 5/9 ಏನ್ ಭಿನ್ನ ರಾಶಿಗಳನ್ನ ಕೂಡಿಸ್ಲಿಕ್ಕತ್ತೇವಲ್ಲ ಅದರ ಒಂದು ಭಿನ್ನಾಂಶ ಛೇದ ಏನಿದಾವೆ ಬೇರೆ ಬೇರೆ ಇದಾವೆ. ಹಾಗಾಗಿ 7 ಮತ್ತು 9ರದ್ದು ಏನ್ ಮಾಡ್ಬೇಕು? ನಾವಿಲ್ಲಿ LCM ತಕ್ಕೋಬೇಕು. ಸೊ ಎಷ್ಟು ಬಂದಿರಬಹುದು? 63 ಬರುತ್ತೆ. ಎಷ್ಟು ಬರುತ್ತೆ? 63. ಸೊ 63 ಏನಾಗುತ್ತೆ? ನಮ್ಮ ಒಂದು ಕಾಮನ್ ಡಿನಾಮಿನೇಟರ್ ಅಥವಾ ಕಾಮನ್ ಛೇದ ಆಗುತ್ತೆ ಸಮಾನ ಭಿನ್ನ ರಾಶಿಗಳನ್ನ ಕಂಡು ಹಿಡಿಯೋ ಸಮಯದಲ್ಲಿ. ಸೊ ಅದನ್ನ ತಲೆಯೊಳಗೆ ಇಟ್ಕೊಂಡು 3/7 ಇಲ್ಲಿ ನೋಡಿ, ಇಂಟು 9 ಮಾಡಿದ್ದಾರೆ ಅವರು. ಇಲ್ಲಿ 5/9 ಅನ್ನ 7ರಿಂದ ಗುಣಾಕಾರ ಮಾಡಿದ್ದಾರೆ. ಸೊ 3 9 27, 7 9 63.
5 ಏಳೆ 35, 9 ಏಳೆ 63 ಆಯ್ತು. ಸೊ ನಮ್ಗೆ ಸಮಾನ ಭಿನ್ನ ರಾಶಿಗಳ ಸಿಕ್ತಾದ್ಮೇಲೆ 63ನ ಆಸ್ ಇಟ್ ಈಸ್ ಇಡ್ತೀನಿ. ಇಟ್ಟು 27 ಪ್ಲಸ್ 35 ಮಾಡ್ತೀನಿ, ಅಂಶಗಳನ್ನ ಕೂಡಿಸ್ತೀನಿ. ನೋಡ್ರಿ ಇಲ್ಲಿ ಈ ರೀತಿ ಬರುತ್ತೆ. ಅದು ಸರ್ಕಲ್ ಪೂರ್ತಿ ಜಾಯಿನ್ ಆದಾಗ ಈ ರೀತಿ ಬರುತ್ತೆ. ಸೊ ನೋಡೋಣ ಎಷ್ಟು ಬರುತ್ತೆ. 27 ಪ್ಲಸ್ 35 ಕೂಡಿಸಿದಾಗ ನಮ್ಗೆ ಎಷ್ಟು ಬಂತು? 62/63. ಹಾಗಾಗಿ ಇಲ್ಲಿ ಒಂದೇ ಒಂದು ಖಾನೆ ಖಾಲಿ ಉಳ್ದದ, ಉಳ್ಕಿವೆಲ್ಲ ಕೆಂಪು ಮತ್ತೆ ನೀಲಿ ಆಗ್ಯಾವ. ಸೊ ಏನ್ ತೋರಿಸ್ಲಿಕ್ಕತ್ತದ? 63ರಲ್ಲಿ 62 ಭಾಗಗಳು ಏನ್ ಮಾಡಿದಾರೆ ಇಲ್ಲ ಅವರು ಕಲರ್ ಮಾಡಿದ್ದಾರೆ. ಸೊ 62/63 ಏನ್ ಬಂತು? ನಮ್ಮ ಒಂದು ಆನ್ಸರ್ ಬಂತು. ಅರ್ಥ ಆಯ್ತಾ ಮಕ್ಳೇ ಎಲ್ರಿಗೂ? ಎಸ್. ಸೊ ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ ಅಂತ. ಸೊ ಮೊದಲಿಗೆ ಇಲ್ಲಿದೆ ನೋಡಿ, 1/7 ಪ್ಲಸ್ 7/4 ಅಂತ ಇದೆ. 1/7 ಪ್ಲಸ್ 7/4 ಮಾಡಿ ನನ್ಗೆ ಉತ್ತರ ತಿಳಿಸಿ. ನೀವು ಹೇಳಿದಂತಹ ಉತ್ತರವನ್ನ ನಾ ಏನ್ ಮಾಡ್ತೀನಿ, ಇಲ್ಲಿ ಹಾಕಿ ನೋಡ್ತೀನಿ ನನ್ನ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ. ಸೊ 1/7 ಪ್ಲಸ್ 7/4 ಮಾಡಿ ನೋಡಿ, ಹೇಳಿ ಮಕ್ಳೇ. ಸೊ ಎರಡೂ ಭಿನ್ನಾಂಶ ಏನಿದಾವೆ ಇಲ್ಲಿ ಬೇರೆ ಬೇರೆ ಇದಾವೆ, ಹೌದಾ? ಬೇರೆ ಬೇರೆ ಇದಾವೆ. ಸೊ ಹಾಗಾಗಿ ಏನ್ ಬರುತ್ತೆ ಉತ್ತರ? ಬೇಗನೆ ಮಾಡಿ ಹೇಳ್ಬೇಕು ನನಗೆ. ಎಷ್ಟು ಬರಬಹುದು? ಕೆಲವೊಬ್ರು 52/28 ಅನ್ಲಿಕ್ಕತ್ತಾರೆ, ಕೆಲವೊಬ್ರು 53/28. ಸೊ 53/28 ಹಾಕಿ ನೋಡ್ಲಾ ನೀವ್ ಹೇಳ್ದಂತ ಒಂದು ಉತ್ತರ. ಚೆಕ್ ಮಾಡ್ಲಾ ಆನ್ಸರ್ ಕರೆಕ್ಟ್ ಇದೆಯೋ? ಎಸ್. ಸೊ ಕರೆಕ್ಟ್ ಆನ್ಸರ್ ಏನ್ ಬಂತು? 53/28. ಸೊ 7 ಮತ್ 4 ಏನ್ ಮಾಡ್ತೀರಿ ನೀವು? ಫಸ್ಟ್ ಈಗ LCM ತಕ್ಕೋತೀರಿ. LCM ಎಷ್ಟು ಬರುತ್ತೆ? 28. ಸೊ 28 ಏನಾಗ್ಬಿಡುತ್ತೆ? ನಮ್ದು ಒಂದು ಕಾಮನ್ ಡಿನಾಮಿನೇಟರ್ ಆಗ್ತದ. ಸೊ 7 4 28, 1 7 7, 7 4 7 28, 7 7 49. ಸೊ 49 ಪ್ಲಸ್ 7 53/28 ಬರುತ್ತೆ. ಹೊಸ ಪ್ರಶ್ನೆ ನೋಡೋಣವಾ? 2/8 ಪ್ಲಸ್ 4/10. 2/8 ಪ್ಲಸ್ 4/10 ಅಂತ ಬಂದಿದೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಟೂ ಅಪಾನ್ 8 ಪ್ಲಸ್ 4/10. ಮಾಡಿದ್ರಾ? ಇದನ್ನ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಅಂತ, 1 ನಿಮಿಷ. 2/8 ಪ್ಲಸ್ 4/10 ಅಂತ ಇದೆ. ಸೊ ಇಲ್ಲಿ ಮೊದ್ಲಿಗೆ ಎರಡು ಭಿನ್ನಾಂಶ ಏನಿದಾವೆ ಬೇರೆ ಬೇರೆ ಇದಾವೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಮೊದ್ಲಿಗೆ LCM ತಕೋತೀನಿ. 8 ಮತ್ತು 10ರದ್ದು LCM. 8 ಮತ್ತು 10 ಒಂದೇ ಟೇಬಲ್ ಅಲ್ಲಿ ಬರ್ತಾವ? ಒಂದೇ ಮಗ್ಗಿಯಲ್ಲಿ ಬರ್ತಾವೆ. ಯಾ ಮಗ್ಗಿಯಲ್ಲಿ? 2ರ ಮಗ್ಗಿಯಲ್ಲಿ. 2 4 8, 2 5 10. 4 5 ಬರೋದಿಲ್ಲ. ಹಾಗಾಗಿ 4 1 1, 5ನ್ನ ಹಾಗೆ ಇಡ್ತೀನಿ. 5 1 5, ಹೌದಾ? ಸೊ 2 ಇಂಟು 4 ಇಂಟು 5 ಎಷ್ಟು ಬಂತು? 2 4 8, 8 5 40. ನೋಡಿ 40 ಬರುತ್ತಾ? ಎಸ್. ಸೊ 40 LCM ಬರುತ್ತಾ ಮಕ್ಳೇ? ಹಾ, ಚೆಕ್ ಮಾಡಿ. ಬಂತಾ? ಓಕೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, 40 ಬಂತಾ? 40 ಬಂದ್ಮೇಲೆ ಮೊದಲಿಗೆ 2/8 ನ್ನ ತಗೋತೀನಿ. ಸೊ 8 ಎಷ್ಟರಲ್ಲೇ 40 ಆಗುತ್ತೆ? 8 5 40, 2 5 10. ಇದಾಯ್ತು. 4/10 ಇಂಟು 40. 10 4 40, 4 4 16. ಸೊ ಯಾವ್ಯಾವ ಬಂದು? 10/40 ಪ್ಲಸ್ 16/40. ಸೊ ಉತ್ತರ ಎಷ್ಟು ಬರ್ಬೋದು? 10 ಪ್ಲಸ್ 16 ಮಾಡಿದಾಗ
10 ಪ್ಲಸ್ 16 ಮಾಡಿದಾಗ ಎಷ್ಟು ಬರುತ್ತೆ? 26. 26 ಅಪಾನ್ 40 ಬರ್ಬೋದಾ? ಸೊ 26 ಅಪಾನ್ 40ನ್ನ ನೀವು ಕ್ಯಾನ್ಸಲ್ ಮಾಡಬಹುದಾ? ಎರಡ್ರಲ್ಲೇ ನಾವು ಕ್ಯಾನ್ಸಲ್ ಮಾಡ್ಬೋದೇನ್ರಿ? ಎರಡು ಒಂದ್ಲೆ, ಎರಡ್ ಮೂರ್ಲೆ, 13 26, 2 20 40. ಸೊ 13/20 ಬರ್ಬಹುದು ಆನ್ಸರ್. ಸೊ ನಾ ಇಲ್ಲಿ ಏನ್ ಮಾಡ್ದೆ, ಬಂದಿರುವಂತಹ ಒಂದು ಉತ್ತರವನ್ನ ಆದರ್ಶ ರೂಪಕ್ಕೆ ಪರಿವರ್ತನೆ ಮಾಡ್ದೆ. ತಿಳಿತಾ? ಸೊ 13/20 ಬರ್ಬಹುದಾ? ಚೆಕ್ ಮಾಡೋಣ ನಮ್ಮ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಹಾಕಿ ನೋಡ್ತೀನಿ ನೋಡಿ ಮಕ್ಳೇ. 13/20 ಚೆಕ್ ಮಾಡೋಣ. ಇಲ್ಲಾಂದ್ರೆ 26/40. ಎಸ್, ಕರೆಕ್ಟ್ ಬಂತು ನೋಡಿ ಉತ್ತರ. ಅರ್ಥ ಆಯ್ತಾ? ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ರೀತಿ ಸಾಲ್ವ್ ಮಾಡೋದು. ಓಕೆ, ಎಸ್. ಮುಂದಿನ ಒಂದು ವಿಷಯ ನೋಡೋಣ. ಎಲ್ರು ತಯಾರಿದ್ದೀರಾ? ಎಸ್. 2/6 ಪ್ಲಸ್ 4/6 ಪ್ಲಸ್ 3/6 ಮಾಡಿದ್ರೆ ಎಷ್ಟು ಬರುತ್ತೆ? 9/6. ಎಸ್, ಕರೆಕ್ಟ್ ಇದೆ ನೋಡಿ. 2/5 ಪ್ಲಸ್ 3/5 ಇಸ್ ಈಕ್ವಲ್ ಟು 5. ಇಲ್ಲ, 5/5 1 ಬರುತ್ತೆ. ಸೊ 2 ಪ್ಲಸ್ 2 ಅಂದ್ರೆ 2/5 ಪ್ಲಸ್ 2/5 4/5. ಎಸ್, 1 ನಿಮಿಷ. 2 ಎಸ್, 5/7 ಪ್ಲಸ್ 3/7 ಎಷ್ಟು ಬರುತ್ತೆ? 8/7. ಎಸ್. ಸೊ 5/8 ಪ್ಲಸ್ 5/8 10/8. ಎಸ್. 3/5 ಪ್ಲಸ್ 4/5 4/5 ಬರ್ಬೇಕಲ್ಲಿ, ಹೌದಲ್ಲ? 4/6 ಪ್ಲಸ್ 1/6 5/6. ಎಸ್. ಸೊ ನಮ್ಮ ಉತ್ತರಗಳನ್ನ ಇಲ್ಲಿ ನೋಡೋಣ ಅಂತ. 1 ನಿಮಿಷ. ಇಲ್ಲಿ ನೋಡಿ. ಸೊ ಇಲ್ಲಿ ತಪ್ಪ. 2/8 ಪ್ಲಸ್ 2/8. ಸೊ ಇಲ್ಲಿ 2/8 ಕೊಟ್ಟಿದ್ದಾರೆ. ಅದು ಆಕ್ಚುಲಿ ಎಷ್ಟು ಬರುತ್ತೆ? 4/8 ಬರುತ್ತೆ. 4/8. ಹೌದಾ? ಎಸ್, ಉಳ್ಕಿದೆಲ್ಲ ಕರೆಕ್ಟ್ ಆನ್ಸರ್ ಮಾಡಿದೇವಿ. ಸೊ ಇಲ್ಲಿ ಏನಿತ್ತು? ಕೇವಲ ಅಂಶಗಳನ್ನ ಕೂಡ್ಸುದಿತ್ತು. ಯಾಕಂದ್ರೆ ಛೇದಗಳು ಎಲ್ಲ ಏನಿದ್ದು? ಒಂದೇ ಇದ್ದು. ಹಾಗಾಗಿ 2 ಪ್ಲಸ್ 4 ಪ್ಲಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ? 9. ಇಲ್ಲೂ ಕೂಡ ಛೇದ ಒಂದೇ ಇದೆ, 5. ಸೊ 2 ಪ್ಲಸ್ 3 ಮಾಡಿದ್ರೆ 5/5 ಬರುತ್ತೆ. ಅಂದ್ರೆ 1 ಬರುತ್ತೆ ಆನ್ಸರ್. ಯಾಕಂದ್ರೆ ಅಂಶ ಛೇದ ಎರಡು ಒಂದೇ ಇದಾವೆ. ಸೊ ಕ್ಯಾನ್ಸಲ್ ಆಗ್ತವೆ. 2/8 ಪ್ಲಸ್ 2/8 ಮಾಡಿದ್ರೆ ಎಷ್ಟು ಬರುತ್ತೆ? 2 ಪ್ಲಸ್ 2 4/8 ಬರುತ್ತೆ. 5 ಪ್ಲಸ್ 3 ಇಲ್ಲಿ ನೋಡಿ 8/7. ಇಲ್ಲೂ ಕೂಡ 5/8 ಪ್ಲಸ್ 5/8 10/8 ಬರುತ್ತೆ. ಎಸ್, ನೋಡಿ ಈ ರೀತಿ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ? ಕೇವಲ ಅಂಶಗಳನ್ನ ಕೂಡಿಸಿದ್ವಿ. ಯಾಕಂದ್ರೆ ಛೇದ ಏನಿತ್ತು? ಒಂದೇ ಇತ್ತು. ಓಕೆ, ಎಸ್. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸುವ ಮುಂಚೆ ಇವತ್ತಿನ ಒಂದು MCQs ನೋಡ್ಬಿಡೋಣ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಇಲ್ಲಿ ನೋಡ್ರಿ. 11ನೇ ಪ್ರಶ್ನೆ. 5 ಗ್ಲಾಸ್ ಜ್ಯೂಸ್ ಅನ್ನು 4 ಸ್ನೇಹಿತರಲ್ಲಿ ಸಮವಾಗಿ ಹಂಚಿದರೆ ಅದು 8 ಸ್ನೇಹಿತರಲ್ಲಿ ಗ್ಯಾಸ್ ಜ್ಯೂಸು ಹಂಚಿದಂತೆ ಆಗುತ್ತದೆ. ಏನಾಗ್ತದ? 5 ಗ್ಲಾಸ್ ಅನ್ನು 4 ಸ್ನೇಹಿತರಲ್ಲಿ ಹಂಚ್ತಾರೆ ಇವ್ರು ಸಮವಾಗಿ. ಸೊ ಅದು 8 ಸ್ನೇಹಿತರಲ್ಲಿ ಹಂಚಿದಾಗ ಎಷ್ಟು ಗ್ಲಾಸ್ ಜ್ಯೂಸ್ ಆಗ್ಬೋದು? ಇಲ್ಲಿ ನಾವು ಸಮಾನ ಭಿನ್ನ ರಾಶಿಗಳ ಬಗ್ಗೆ ಮಾತಾಡ್ಲಿಕತ್ತೀವಿ ಮಕ್ಳೇ. ಸೊ 5/4. 5 ಗ್ಲಾಸ್ ಜ್ಯೂಸ್ ಅನ್ನ 4 ಮಂದಿ ಸ್ನೇಹಿತರಲ್ಲಿ ಹಂಚಿದ್ದಾರೆ ಇವರು. ಇದನ್ನ 8 ಸ್ನೇಹಿತರಲ್ಲಿ ಹಂಚಿದಾಗ 8 ಸೊ 4 ಎಷ್ಟರಲ್ಲೇ 8 ಬರುತ್ತೆ? 4 2 8. ಹಾಗಾದ್ರೆ 5ನ್ನ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು? 2. ಸೊ 5 2 10. ಸೊ ಕರೆಕ್ಟ್ ಉತ್ತರ ಯಾವ್ದಾಯ್ತು? ಬಿ ಆಯ್ತು. ಕರೆಕ್ಟ್ ಉತ್ತರ ಬಿ ಆಯ್ತು. ಚೆಕ್ ಮಾಡಿ ಮಕ್ಳೇ, ನೀವು ಕೊಟ್ಟಂತ ಒಂದು ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ? ಎಸ್. ಮುಂದಿನ ಪ್ರಶ್ನೆ. ಭಾಗದಲ್ಲಿ ಲೆಕ್ಕಪದ ಮತ್ತು ಹರಿಪದಕ್ಕೆ ಒಂದು ಹೊರತು ಬೇರೆ ಸಾಮಾನ್ಯ ಘಾತಕ ಇಲ್ಲದಿದ್ದರೆ ಅದು ಡ್ಯಾಶ್ ನಲ್ಲಿ ಇದೆ ಎಂದು ಕರೆಯುತ್ತಾರೆ. ಭಾಗದಲ್ಲಿ
ಲೆಕ್ಕಪದು ಮತ್ತು ಹರಪದಕ್ಕೆ ಅಂದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂಶ ಮತ್ತು ಛೇದಕ್ಕೆ ಒಂದು ಹೊರತು ಬೇರೆ ಸಾಮಾನ್ಯ ಘಾತಕ ಇಲ್ಲದಿದ್ದರೆ ಕೇವಲ ಅದರ ಅರ್ಥ ಏನು, ಕೇವಲ ಒಂದು ಏನಿದೆ ಸಾಮಾನ್ಯ ಘಾತಕವಾಗಿದೆ, ಹಾಗಿದ್ದರೆ ಅವೆರಡೂ ಒಂದು ಭಿನ್ನ ರಾಶಿಗಳೇ ಅದು ಎರಡು ಅಂಶ ಮತ್ತು ಛೇದ ಏನಿದಾವಲ್ಲ ಅದಕ್ಕೆ ನಾವು ಏನಂತ ಕರಿತೇವೆ, ಅವು ಆದರ್ಶ ರೂಪದಲ್ಲಿದ್ದಾವೆ ಅಥವಾ ಕಡಿಮೆ ರೂಪದಲ್ಲಿದ್ದಾವೆ ಅಥವಾ ಎರಡೂ ಇದಾವೆ. ಅದಕ್ಕೆ ನಾವು ಎರಡು ಲೋವೆಸ್ಟ್ ಟರ್ಮ್ಸ್ ಅಥವಾ ಸಿಂಪ್ಲೆಸ್ಟ್ ಟರ್ಮ್ಸ್ ಆದರ್ಶ ರೂಪದಲ್ಲಿ ಇದಾವೆ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಮಾತ್ರ ಏನಾಗಿದೆ, ಅದರ ಒಂದು ಸಾಮಾನ್ಯವಾದಂತ ಒಂದು ಘಾತಕವಾಗಿದೆ. ಹೌದೋ ಇಲ್ಲೋ? ಎಸ್. 17/51 ಇದನ್ನ ನೀವು ಕಡಿಮೆ ಪದದಲ್ಲಿ ಅಂದ್ರೆ ಆದರ್ಶ ರೂಪಕ್ಕೆ ಹೇಗೆ ಬರೀತೀರಿ? ಎಷ್ಟಿರ್ಲೆ ಹೋಗುತ್ತಿದು? ಸೊ 17 ಒಂದ್ಲೆ 17 ಮೂರ್ಲೆ 51ವಾ? ಎಸ್, 17 ಮೂರ್ಲೆ 51. ಸೊ ಉತ್ತರ ಯಾವ್ದು ಬಂತು? 1/3 ಏನಾಯ್ತು? ಕರೆಕ್ಟ್ ಉತ್ತರವಾಯ್ತು. ಎಸ್. 14ನೇ ಪ್ರಶ್ನೆ, 3/10ಗೆ ಮುಂದಿನ ಎರಡು ಸಮಾನ ಭಿನ್ನ ರಾಶಿಗಳನ್ನು ಅಥವಾ ಭಾಗಗಳನ್ನು ಬರೆಯಿರಿ. ಸೊ 3/10 ಇನ್ನೆರಡು ಸಮಾನ ಭಿನ್ನ ರಾಶಿಗಳು ಹೇಳಿ, ಇದರಲ್ಲಿ ಯಾವ್ದಿರಬಹುದು? ಯಾವ್ದಿದೆ? ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಹೌದಲ್ಲ? ಯಾಕಂದ್ರೆ 3/10 ನೀವು ಎರಡ್ರಲ್ಲೇ ಗುಣಾಕಾರ ಮಾಡ್ರಿ ಮೊದ್ಲಿಗೆ. ಹೌದಾ? 3 2 6, 10 2 20 ಇಲ್ಲಿದೆ. ನಂತರ 3 ಗುಣಾಕಾರ ಮಾಡಿ ಇಂಟು 3 ಮಾಡಿ. ಸೊ 3 3 9, 10 3 30. ಕರೆಕ್ಟ್? ಎಸ್. 15ನೇ ಪ್ರಶ್ನೆ, 8/3 ಮತ್ತು 5/2 ನ ಹೋಲಿಕೆ ಮಾಡಿ ಹೇಳಿ. ಯಾವ್ದು ಹೆಚ್ಚು, ಯಾವ್ದು ಕಡಿಮೆ ಅಥವಾ ಸಮಾನವಾಗಿದೆ? 8/3 ನ 5/2 ಜೊತೆಗೆ ಹೋಲಿಕೆ ಮಾಡಬೇಕು. ಸೊ ಯಾವ್ದಿದೆ ಕರೆಕ್ಟ್ ಉತ್ತರ? ಎಸ್, ಆಪ್ಷನ್ ಬಿ 8/3 ಏನಿದೆ ದೊಡ್ಡದಿದೆ 5/2ಗಿಂತ. ಯಾಕಂದ್ರೆ ನೀವು ಇಲ್ಲಿ ಮೊದ್ಲಿಗೆ ಏನ್ ಮಾಡ್ಬೇಕು, LCM ಅನ್ನ ತೆಗೆದ್ಕೊಳ್ಬೇಕು 3 ಮತ್ತು 2ರದ್ದು. LCM ತೆಗೆದ್ಕೊಂಡ್ ಆದ್ಮೇಲೆ ಏನ್ ಮಾಡ್ತೀರಿ, ಇಲ್ಲಿ ಸಮಾನ ಭಿನ್ನ ರಾಶಿಗಳನ್ನ ಹುಡುಕ್ತಿರಿ ನೀವು. ಆ ಒಂದು ಕಾಮನ್ ಡಿನಾಮಿನೇಟರ್ ಇಟ್ಕೊಂಡು ಭಿನ್ನ ರಾಶಿಗಳನ್ನ ಹುಡುಕಿದ್ರೆ ಅಂದ್ರೆ ಇಲ್ಲಿ ಭಿನ್ನಾಂಶಗಳನ್ನ ಸೇಮ್ ಮಾಡ್ಕೋತೀರಿ. ಸೇಮ್ ಮಾಡ್ಕೊಂಡು ಕೇವಲ ಅಂಶಗಳನ್ನ ಹೋಲಿಕೆ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ, 8/3 ಏನಿದೆ ದೊಡ್ಡದಿದೆ 5/2ಗಿಂತ. ಅರ್ಥ ಆಯ್ತಾ? ಎಸ್. ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಂತ ಮಕ್ಕಳೇ. ಮುಂದಿನ ಸೆಷನ್ ಅಲ್ಲಿ ಮತ್ತೊಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.